ಇನ್ನು ಲೋನ್ ಹೆಸರಲ್ಲಿ ವಂಚಿಸ್ತಾ ಇದ್ದ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸ್ ವಿಚಾರಣೆ ವೇಳೆ ಸೈಬರ್ ವಂಚಕರ ಬಣ್ಣ ಬಯಲಾಗಿದೆ. ರಾಯಚೂರಲ್ಲಿ ಇದ್ದುಕೊಂಡೇ ಬೆಂಗಳೂರು ಸೇರಿ ಹಲವು ಜನರಿಗೆ ವಂಚಿಸಲಾಗಿದೆ. ಆನ್ಲೈನ್ನಲ್ಲಿ 10 ನಿಮಿಷದ ಒಳಗೆ ಲೋನ್ ಕೊಡಿಸೋದಾಗಿ ಹೇಳಿ ವಂಚಿಸಿದ್ದಾರೆ. ಲೋನ್ ಬೇಕು ಅನ್ನೋರ ಆಧಾರ್ ಪಾನ್ ಕಾರ್ಡ್ ಪಡೆದು ವಂಚಿಸಲಾಗಿದೆ. QR ಕೋಡ್ ಕಳಿಸಿ ಕಮಿಷನ್ ಹಣ ಹಾಕಿಸಿಕೊಳ್ತಾ ಇತ್ತು ಈ ಗ್ಯಾಂಗ್. ಬಳಿಕ ಲೋನ್ ಕೊಡಿಸದೆ ಹೈಟೆಕ್ ಸೈಬರ್ ವಂಚಕರು ವಂಚಿಸಿದ್ದಾರೆ. ದಂಧೆಕೋರರು ವಂಚಿಸುವ ಬಗ್ಗೆ ಕೋಲ್ಕತ್ತಾ ಜಾರ್ಖಂಡ್ನಲ್ಲಿ ತರಬೇತಿ ಪಡೆದಿದ್ರಂತೆ ಈ ಗ್ಯಾಂಗ್. ವಂಚಕರ ಮನೆಯಲ್ಲಿದ್ದ ಲ್ಯಾಪ್ಟಾಪ್ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೇಗ್ ವಂಚನೆ ಮಾಡಬೇಕು ಅನ್ನೋದನ್ನ ಕೋಲ್ಕತ್ತಾ ಮತ್ತೆ ಜಾರ್ಖಂಡ್ನಲ್ಲಿ ಟ್ರೈನಿಂಗ್ ಪಡ್ಕೊಂಡು ಬೆಂಗಳೂರಿನಲ್ಲಿ ವಂಚಿಸಲಾಗಿದೆ. ನಿಮಗೆ ಲೋನ್ ಬೇಕಾ, ನಾವು ಕೊಡಿಸ್ತೀವಿ, ಕ್ಷಣ ಮಾತ್ರದಲ್ಲಿ ಲೋನ್ ಕೊಡಿಸ್ತೀವಿ ಅಂತ ಹೇಳಿ QR ಕೋಡ್ಗೆ ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ರು. ಆ ಬಳಿಕ ಲೋನು ಇಲ್ಲ, ಕಮಿಷನ್ಗೆ ಕೊಟ್ಟಂತಹ ದುಡ್ಡು ಇಲ್ಲ. ಈ ರೀತಿ ವಂಚನೆ ಮಾಡ್ತಾ ಇದ್ದಂತಹ ಹೈಟೆಕ್ ಸೈಬರ್ ಕಳ್ಳರ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್ ಪಡೆದು ಈ ಗ್ಯಾಂಗ್ ವಂಚಿಸ್ತಾ ಇದ್ರು. ಆನ್ಲೈನ್ ಮೂಲಕ ನಿಮಗೆ ಲೋನ್ ಕೊಡಿಸ್ತೀವಿ ಅಂತ ಮೋಸ ಮಾಡ್ತಾ ಇದ್ರು. ಹೇಗ್ ಮೋಸ ಮಾಡಬೇಕು ಅಂತ ಕೋಲ್ಕತ್ತಾ ಮತ್ತು ಜಾರ್ಖಂಡ್ನಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ರು. ಡಿಸ್ಟ್ರಿಕ್ಟ್ ಒಂದು ಕ್ರೈಮ್ ನಂಬರ್ 8/26 ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ರಿಜಿಸ್ಟರ್ ಆಗುತ್ತೆ. ಇದರಲ್ಲಿ ಆರೋಪಿತರಾದ ಮಹೇಶ್ ಪ್ರಭು ಮತ್ತು ವೀರೇಶ್ ಅವರು ಆನ್ಲೈನ್ ಫ್ರಾಡ್ ಮಾಡ್ತಾ ಇರ್ತಾರೆ. ಇವರು ಜನರಿಗೆ ಮೊಬೈಲ್ ಫೋನ್ ಮೂಲಕ QR ಕೋಡ್ ಕಳಿಸ್ಬಿಟ್ಟು ಅವ್ರಿಗೆ ಫಾಲ್ಸ್ ಪ್ರಾಮಿಸ್ ಮಾಡಿಸಿ ಅವರಿಂದ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾ ಇರ್ತಾರೆ. ಇದರಿಂದ ಮೆಜಾರಿಟಿ ನಮ್ಮ ಸೌತ್ ಕರ್ನಾಟಕದ ಒಂದು ವಿಕ್ಟಿಮ್ಸ್ ಇದರಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಇವರು ಮೂಲತಃ ಇವರೆಲ್ಲರೂ ಸ್ವಲ್ಪ ಟೆಕ್ನಿಕಲಿ ಟ್ರೈನ್ಡ್ ಆ್ಯಂಡ್ ಮುಂಚೆ ಇವರು ಬೇರೆ ಕಡೆ ಕೂಡ ಕೆಲಸ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮತ್ತು ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಸದ್ಯಕ್ಕೆ ಇವರು ಅನ್ಎಂಪ್ಲಾಯ್ಡ್ ಇದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.